ಇದನ್ನು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳನ್ನು ಕೂರಿಸ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇಶದ ಅನ್ನ ಕೊಡುವ ರೈತನ ವಿಷಯದಲ್ಲಿ ಈ ದೇಶದ ಪ್ರಜೆಗಳಾಗಿ ಅವರ ಅನ್ನದ ಋಣಿಗಳಾಗಿರ್ಬೇಕು ನಾವು. ಅವ್ರನ್ನ ಹೇಗೆ ನಡೆಸ್ಕೊಳ್ತಾ ಇದ್ದೀವಿ? ಸ್ಟಿಕ್ಕರ್ ಅಂಟ್ಸಕ್ಕೆ ಬೇಕಾದ ಸ್ಟಿಕ್ಕರ್ ಸಿಗ್ತವೆ. ಖಲಿಸ್ತಾನಿ, ಅವರ ಆ್ಯಂಟಿ ನ್ಯಾಷನಲ್ಸು, ಅವರ ಆ್ಯಂಟಿ ಅದು, ಆ್ಯಂಟಿ ಇದು, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅವರು, ಸಮಾಜ ವಿದ್ರೋಹಿ ಚಟುವಟಿಕೆಯಲ್ಲಿ ಇರುವಂತಹವರು, ಬೇರೆ ದೇಶದ ಬೆಂಬಲ ಇದೆ, ಯಾರೋ ಫಂಡ್ ಮಾಡಿಬಿಟ್ಟಿದ್ದಾರೆ, ಇವೆಲ್ಲ ಮಾತಾಡಬಹುದು ಫಾರ್ ದ ಡಿಬೇಟ್ ಸೇಕ್, ಅಥವಾ ಎಸ್ಕೇಪಿಸಮ್ಗೂ ಮಾತಾಡಬಹುದೇನೋ. ಆದರೆ ಅವರ ಬೇಡಿಕೆಗಳಲ್ಲಿ ಜೆನ್ಯೂನಿಟಿ ಇದೆಯಾ ಇಲ್ವಾ? MS ಸ್ವಾಮಿನಾಥನ್ ಅಂತ ದೊಡ್ಡ ವ್ಯಕ್ತಿಯನ್ನು ನಾವು ಸ್ಮರಿಸ್ಕೊಳ್ತೀವಿ, ಭಾರತ ರತ್ನ ಅನೌನ್ಸ್ ಮಾಡ್ತೀವಿ. ಸ್ವಾಮಿನಾಥನ್ ಅವರ ಆಶಯಗಳಿಗೂ ಭಾರತ ರತ್ನ ಸಿಗಬೇಕಲ್ವೇ? ಆ ಭಾರತ ರತ್ನ ಯಾವಾಗ ಸಿಗುತ್ತೆ ಅಂದರೆ ಪ್ರತಿಯೊಬ್ಬ ಕೃಷಿಕನನ್ನು ಕೂಡ ಭಾರತಕ್ಕೆ ಒಬ್ಬ ರತ್ನನ ರೀತಿಯಲ್ಲಿ ನೋಡಿದಾಗ ಮಾತ್ರ ಸಿಗೋದು. ಅದು ಒಬ್ಬ ಕೃಷಿಕ ಏನು ಮಾಡ್ತಾನೆ? ಅವನು 1.5 ಪಟ್ಟು ಅವನಿಗೆ ಬಂದರೆ ಮಾತ್ರ ಸರ್ವೈವ್ ಆಗೋಕ್ಕೆ ಸಾಧ್ಯ. ಅವನೇನು ಖರ್ಚು ಮಾಡ್ಕೊಳ್ತಾನೆ 1.5 ಪಟ್ಟು ಬರಬೇಕಪ್ಪ. ಅವನಿಗೆ ₹1 ಹಾಕಿದ್ರೆ ₹1 ಅಷ್ಟು ಬಂದ್ರೇ ಅವನು ಸರ್ವೈವಲ್ ಸಾಧ್ಯ, ಉಳಿಯೋದಕ್ಕೆ ಸಾಧ್ಯ ರೈತ ಅಂತ ಹೇಳಿ ಹೇಳಿದಂಥ ಮಹಾನ್ ನಾಯಕ, ಮಹಾನ್ ವ್ಯಕ್ತಿ, ಮಹಾನ್ ಅಧ್ಯಯನಶೀಲ ವ್ಯಕ್ತಿ ಯಾರು? MS ಸ್ವಾಮಿನಾಥನ್. ಸ್ವಾಮಿನಾಥನ್ ಅವರ ವರದಿಯನ್ನು ಎಲ್ಲವನ್ನೂ ಮೂಲೆಗುಂಪು ಮಾಡಿ ನಾವು ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಅನೌನ್ಸ್ ಮಾಡ್ತೀವಿ. ತಕರಾರಿದೆಯಾ? ಇಲ್ಲ. ಭಾರತ ರತ್ನ ಅವ್ರು ಕೊಡಲಿ. ಇಡೀ 1 ಎಕರೆಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 1 ಎಕರೆಗೆ 1 ಮೂಟೆ ಬೆಳೀತಾ ಇದ್ರು ಅಂತ ಅಂದ್ಕೊಳ್ಳಿ. ಹೊಟ್ಟೆ ಜಾಸ್ತಿ ಇದ್ವು, ಆಹಾರ ಕಡಿಮೆ ಇತ್ತು. ಅದನ್ನೇ ಹಿಂದಿನ ಕಾಲದಲ್ಲಿ ಬರಗಾಲ ಅನ್ನೋರು. ಮಳೆ ಇರ್ತಿರ್ಲಿಲ್ಲ, ಇಲ್ಲ ಅಂದರೆ ಬೆಳೆದಂಥ ಬೆಳೆ ದೇಶದ ಎಷ್ಟೋ ಕೋಟಿ ಜನರ ಹೊಟ್ಟೆಗಳಿಗೆ ತುಂಬಿಸೋದಕ್ಕೆ ಸಾಕಾಗ್ತಾ ಇರಲಿಲ್ಲ. ಇಂಥ ಸಮಯದಲ್ಲಿ ಭಾರತಕ್ಕೆ ರತ್ನವಾಗಿ ಉದಯಿಸಿದಂಥ ಒಬ್ಬ ವ್ಯಕ್ತಿ MS ಸ್ವಾಮಿನಾಥನ್. ಆ ವ್ಯಕ್ತಿ ಏನು ಮಾಡ್ತಾರೆ? ಅವರ ಇಡೀ ಅಧ್ಯಯನ ಸಂಪತ್ತನ್ನು ಇಟ್ಕೊಂಡು ಬಂದು ಒಂದೊಂದು ಎಕರೆಯಲ್ಲಿ 20 ಪಲ್ಲ, 30 ಪಲ್ಲ, 40 ಪಲ್ಲ ಬೆಳೆಯುವಂತಹ ಭತ್ತದ ತಳಿಗಳನ್ನು, ಬೇರೆ ಬೇರೆ ಬೆಳೆ ತಳಿಗಳನ್ನು ಇಂಥದ್ದು ಬಳಸಿ ಅಂತ ಹೇಳ್ತಾರೆ. ಅಲ್ಲಿಂದ ತೆರೆದಿದ್ದು ಭಾರತದ ಭವ್ಯ ಬಾಗಿಲು. ಅದೇ ಹಸಿರು ಕ್ರಾಂತಿ. ಚೆನ್ನಾಗಿ ಬೆಳೆಯಂಗೆ ಆಗೋಯ್ತು. ರಸಗೊಬ್ಬರ ಬೆಳೆಸಿದ್ರು, ಹೊಸ ಹೊಸ ತಳಿಗಳನ್ನು ಇದು ಮಾಡಿಕೊಂಡ್ರು. ಇದೆಲ್ಲ ಆಗ್ತಾ ಏನಾಯಿತು? ಆಹಾರ ಸಮೃದ್ಧಿ ಜಾಸ್ತಿ ಆಯಿತು ಭಾರತದಲ್ಲಿ. ಹೊಟ್ಟೆ ತುಂಬ ಊಟ ಮಾಡೋ ಸ್ಥಿತಿಗೆ ಭಾರತ ಬಂತು. 10-12 ವರ್ಷಗಳಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ಆಯಿತು. ಇದೇ ಹಸಿರು ಕ್ರಾಂತಿ. ಅಂಥ ವ್ಯಕ್ತಿ ರೈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ಕೂಡ ಕೊಡ್ತಾರೆ. ಏನು ಮಾಡಬೇಕು ರೈತ? ಅವನ ಬಿತ್ತನೆಗೆ ಎಷ್ಟು ಖರ್ಚಾಗುತ್ತೆ, ಅವನ ಕೂಲಿ ಎಷ್ಟು ಬರುತ್ತೆ, ಅವನೆಷ್ಟು ಒದ್ದಾಡ್ತಾನೆ, ಮಾರ್ಕೆಟು ಇನ್ನೊಂದು ಮತ್ತು ಎಲ್ಲ ಸೇರಿದ ಮೇಲೆ ಇದಕ್ಕಿಂತ 1.5 ಪಟ್ಟು ಬಂದರೆ ಮಾತ್ರ ಅವನು ಸರ್ವೈವ್ ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಲ್ಲ. ವರದಿ ಕೊಟ್ಟಾಗ ಆ ವರದಿ ಯಾರಿಗೂ ಬೇಡ. ಸ್ವಾಮಿನಾಥನ್ ಪ್ರತಿ ಬಾರಿ ರೈತ ವಿಷಯ ಬಂದರೆ ಸಾಕು ಸ್ವಾಮಿನಾಥನ್ ಜಪ. ಸ್ವಾಮಿನಾಥನ್ ವರದಿ ಜಾರಿ ಮಾಡಿದ್ವ ನಾವು? ಇಲ್ಲ. ಅವ್ರಿಗೆ ಅವಾರ್ಡ್ ಕೊಟ್ವಿ, ಫೈನ್, ಸಂತೋಷ. ಇದು ಯಾವಾಗ ಆಗುತ್ತೆ? ಇದು ಒಂದು ಭಾಗ. MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಯಾಕೆ ಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ. ಅನ್ಸರ್ಟನಿಟಿ, ಅಸ್ಥಿರತೆ ನಮ್ಮಲ್ಲಿ. ಈಗ ಟೊಮೆಟೊ ಬಿತ್ತನೆ ಮಾಡಿದ್ದೀನಿ, ಈ ಬೆಳೆ ಇನ್ನೊಂದು 3 ತಿಂಗಳು, 3.5 ತಿಂಗಳು, 40 ದಿನನೋ 50 ದಿನನೋ ಬರುತ್ತಲ್ಲ ಕೈಗೆ. ಬರುವ ಹೊತ್ತಿಗೆ ಇವತ್ತಿಗೇನೋ ₹50 ಇದೆ, ₹40 ಇದೆ, ₹35 ಇದೆ ಅಂತ ಅಂದ್ಕೊಂಡು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಆ ಬರುವ ಬೆಳೆಗೆ ಇಷ್ಟೇ ಬೆಲೆ ಇರುತ್ತೆ ನನಗೆ ಗೊತ್ತಿಲ್ಲ, ನನಗೆ ಖಾತ್ರಿ ಇಲ್ಲ. ₹2 ಆಗ್ಬಿಡ್ಬೋದು kg, 50 ಪೈಸೆ ಆಗ್ಬಿಡ್ಬಹುದು, ₹80 ಆಗಬಹುದು, ₹100 ಆಗಬಹುದು, ಇರುತ್ತಲ್ಲ. ಇದು ತಪ್ಸೋಕ್ಕೆ ನನಗೊಂದು ಖಾತ್ರಿ ಬೇಕಂಡ್ರಪ್ಪ. ಈ MSP ಅಂತ ಒಂದು ಕೊಡಿ ನಮಗೆ. ಕೊಡ್ತೀವಿ ರೀ, ಆಯ್ತು ಕೊಡ್ತೀವಿ. ಬರೀ ಕೊಡೋದಲ್ಲಪ್ಪ, ನೀವು ಹೇಳೋದಲ್ಲ. ಇದಕ್ಕೆ ನಮಗೆ ಒಂದು ಕಾನೂನು ಬೇಕು. ಕಾನೂನಿದ್ರೆ ಯಾರೂ ಅದನ್ನು ವಂಚನೆ ಮಾಡೋಕ್ಕಾಗಲ್ಲ. ಇಷ್ಟು ಕೊಡಬೇಕು ಅಂದರೆ ಕೊಡಲೇಬೇಕು. ಗೊತ್ತಿಲ್ವಲ್ಲ ನಮಗೆ ಏನು ಮಾಡ್ತಾರೆ ರಾಜಕಾರಣಿಗಳು ಅಂಥೇಳಿ. ಆ ಒಂದು ವಿಚಾರದಲ್ಲಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ ದೆಹಲಿಯಲ್ಲಿ. ಇಡೀ ಭಾಗದಲ್ಲಿ ಎಷ್ಟೋ ಸಾವಿರಾರು ರೈತರು, ದೊಡ್ಡ ಕಿಸಾನ್ ಸಂಘಟನೆಗಳೆಲ್ಲವುಗಳ ಒಕ್ಕೂಟ, ಅಲ್ಲಿ ನಾನ್ ಪೊಲಿಟಿಕಲ್, ರಾಜಕೀಯೇತರ ಕೃಷಿ ಸಂಘಟನೆಗಳ ಒಕ್ಕೂಟ ಈ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಕೃಷಿ ಸಚಿವ ಅರ್ಜುನ್ ಮುಂಡಾ ಮಾತಾಡಿದ್ರು, ಈಗೆಲ್ಲ ಏಕಾಏಕಿ ಹಿಂಗೆ ಜಾರಿ ಮಾಡ್ಬಿಡೋಕ್ಕಾಗಲ್ಲ ಕಾನೂನನ್ನು. ಹಿಂಗೆ ಬಂದು ಪ್ರತಿಭಟನೆ ಮಾಡಿಬಿಟ್ಟ ತಕ್ಷಣ ಕಾನೂನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇವರ ರೂಲ್ 10ನೇ ವರ್ಷದ ಕಡೆ ಭಾಗದಲ್ಲಿ ಕೂಡ ಇವರಿಂದ ಬಂದ ಮಾತಿದು. ಹೇಳಬಹುದಾ ಈ ಮಾತು? ಇನ್ ಬಿಟ್ವೀನ್ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನಮ್ಮ ಸರ್ಕಾರ ಬಂದರೆ MSP ಕಾನೂನು ತರ್ತೀವಿ ನಾವು ಅಂಥೇಳಿ. ಇಸ್ ದಿಸ್ ಪೊಲಿಟಿಕಲ್ ಆಗ್ತಾ ಇದೆಯಾ ಇದು? ಅಥವಾ ಅವರ ಒಂದು ಬೇಡಿಕೆಗಳಿಗೆ ರಾಹುಲ್ ಗಾಂಧಿ ಸ್ಪಂದಿಸ್ತಾ ಇದ್ದಾರಾ? ಬರೀ ರಾಜಕೀಯದ ಆಟಗಳ ಇದು. ರಾಜಕೀಯದ ಆಟ ಯಾರು ಬೇಕಾದರೂ ಆಡ್ಬೋದು, ಎಲ್ಲ ಪಾರ್ಟಿಗಳಿಗೂ ಮುಕ್ತ ಅದು. ಇದರಾಚೆಗೆ ಏನು ನಡೀತಾ ಇದೆ? ಮೊದಲಿಗೆ ರೈತ ಪ್ರತಿಭಟನೆಯನ್ನು ಹತ್ತಿಕ್ಕುವಂಥ ರೀತಿ,
ರೈತರ ಖಾತೆಗೆ ದುಡ್ಡು ಹಾಕ್ತೀವಿ ಅಂತ ಮಾತಾಡ್ತಾರೆ, ರೈತರದ್ದು ಸ್ವರ್ಗ ಅಂತಾರೆ, ಜೈ ಜವಾನ್ ಅಂತಾರೆ, ಜೈ ಕಿಸಾನ್ ಅಂತಾರೆ, ರೈತರಿಗೆ ಅದು ಮಾಡಿಕೊಟ್ವಿ ಇದು ಮಾಡಿಕೊಟ್ವಿ ಎಲ್ಲ ಹೇಳ್ತಾರೆ. ರೈತ ಬಂದು ಒಂದು ಬೇಡಿಕೆ ಇಟ್ಟಾಗ, ಅವನೊಂದು ಬೇಡಿಕೆ ಇಟ್ಕೊಂಡು ಬಂದಾಗ ಅವನನ್ನು ನಾವು ಟ್ರೀಟ್ ಮಾಡ್ತಿರೋ ರೀತಿ, ಅವರನ್ನು ಸಮೂಹವನ್ನು ಟ್ರೀಟ್ ಮಾಡ್ತಿರೋ ರೀತಿ ಅದಿಂಥದ್ದು ಮುಳ್ಳಿನ ಬೇಲಿಗಳಂತೆ, ಅದಿಂಥದ್ದು ಇಟ್ಟಿಗೆಗಳಂತೆ, ಬ್ಯಾರಿಕೇಡ್ಗಳಂತೆ. ಹಿಂದೆಲ್ಲ ರಸ್ತೆನೂ ಅಗದ್ಬಿಟ್ಟಿದ್ರು ಟ್ರ್ಯಾಕ್ಟರ್ಗಳು ಬಿಡಬಾರ್ದು ಅಂಥೇಳಿ. ಸುಮಾರು ಕಡೆಯಲ್ಲಿ ಟಿಕ್ರಿ, ಸಿಂಗೂರ್, ಬೇಕಾದಷ್ಟು ಕಡೆಗಳೆಲ್ಲ ಅಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಸುಪ್ರೀಂ ಕೋರ್ಟ್ಗೂ ಕೆಲವರು ಹೋಗಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳು ಕಂಡು, ಇಲ್ಲ ಸ್ವಾಮಿ ಇದೆಲ್ಲ ನಮಗೆ ಇವರು ಹೋರಾಟ ಮಾಡಲಿ, ನಮ್ಮ ಸಪೋರ್ಟ್ ಇದೆ, ಆದರೆ ಜನಗಳು ತೊಂದರೆ ಆಗಬಾರ್ದು. ನೋಡಿ ಈ ಮುಳ್ಳಿನ ನೋಡಿ, ಇದು ಜನ ಸರಪಳಿ ಕಟ್ಕೊಂಡು ಬಂದಿದ್ದಾರಲ್ಲ, ಟ್ರ್ಯಾಕ್ಟ್ರೋ ಗಾಡಿಗಳು ಬಂದರೆ ಪಂಕ್ಚರ್ ಆಗಿಬಿಡ್ಬೇಕದು ಅಂತ. ಈಗ ಸರಿನಾ ಇದು?